ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಅನ್ನ ತಿನ್ನುತ್ತಾರೆ ಎಂದು ಅಹಂಕಾರ ಪಡಬೇಡ. ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡು. ಒಂದು ವೇಳೆ ದೇವರು ಕೊಟ್ಟ ಬುದ್ಧಿಶಕ್ತಿಯನ್ನು ನಿಮ್ಮಿಂದ ಕಿತ್ತುಕೊಂಡರೆ ನೀವು ಮನೆಯವರಂತೆ ಅನ್ನ ಹಾಕುವುದಿರಲಿ, ನಿಮ್ಮ ಅನ್ನಕ್ಕಾಗಿ ನೀವು ಅಲೆಯಬೇಕಾಗುತ್ತದೆ. ಅದರಿಂದ ನಾವು ಅನ್ನ ಹಾಕ್ತಾಯಿದ್ದೀವಿ ನನ್ನಿಂದಲೇ ಅಂತ ಅನ್ನಕ್ಕೆ ಹೋಗಬೇಡಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀರಾಮ ರಾಮ ರಮೇತಿ ರಾಮ ರಾಮೇತಿ ಶ್ಲೋಕದ ಮಹಿಮೆಯನ್ನು ನಾವು ಈಗ ತಿಳ್ಕೊಳ್ಳೋಣ. ಅದೊಂದು ಆಶ್ರಮ. ಅಲ್ಲಿ ಗುರುವೊಬ್ಬರು ಶಿಷ್ಯರಿಗೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿಕೊಡುತ್ತಿದ್ದರು. ಫಲಶ್ರುತಿಯಲ್ಲಿ ಬರುವ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಎಂದು ಶ್ಲೋಕವನ್ನು 3 ಬಾರಿ ಪಠಿಸಬೇಕೆಂದು, ಹೀಗೆ 3 ಬಾರಿ ಪಠಿಸುವುದರಿಂದ ಇಡೀ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿದಂತಾಗುತ್ತದೆ ಎಂದು ಹೇಳಿದರು. ಆದರೆ ಶಿಷ್ಯರೊಂದಲ್ಲಿದ್ದ ಒಂದು ಹುಡುಗನಿಗೆ ಮಾತ್ರ ಗುರುಗಳು ಹೇಳಿದ್ದು ಸರಿ ಎನಿಸಲಿಲ್ಲ. ಹಾಗಾಗಿ ಗುರುಗಳಿಗೆ ಹೇಳಿಯೇ ಬಿಟ್ಟ. ಗುರುಗಳೇ, ಅದು ಹೇಗೆ 3000ಕ್ಕೆ ಸಮವಾಗಲು ಸಾಧ್ಯ? ನನಗೆ ಇಂದು ನಂಬಲು ಸಾಧ್ಯವಾಗುತ್ತಿಲ್ಲ ಎಂದನು. ಇದನ್ನು ಕೇಳಿದ ಗುರು ಮುಗುಳ್ನಕ್ಕರು. ಗುರುಗಳು ಮಹಾಪಂಡಿತರಾಗಿದ್ದರು. ಹಾಗಾಗಿ ಶಿಷ್ಯನ ಪ್ರಶ್ನೆಗೆ ಉತ್ತರಿಸಲು ಆ ಗುರುವಿಗೆ ಕಷ್ಟವಾಗಲಿಲ್ಲ. ನಿಧಾನಕ್ಕೆ ಅವರಿಗೆ ತಿಳಿಯಂತೆ ಹೇಳ್ತಾರೆ. ಮಗು ರಾಮ, ನಾನು ಅತ್ಯಂತ ಸವಿಯಾದ ಪದವಾಗಿದೆ ಎಂದು ಶಿವ ವರ್ಣಿಸಿದ್ದಾನೆ. ಇದನ್ನು 3 ಬಾರಿ ಜಪಿಸುವುದು ಶ್ರೀ ವಿಷ್ಣು ಸಹಸ್ರನಾಮಗಳನ್ನು ಪಠಿಸಿದಂತೆ. ಅದು ಹೇಗೆ ಎಂಬುದನ್ನು ನಾನು ನಿನಗೆ ಹೇಳ್ತೀನಿ, ತಿಳ್ಕೊಪ್ಪ ಅಂತ ನಿಧಾನಕ್ಕೆ ಹೇಳ್ತಾನೆ. ಈ ಶ್ಲೋಕದಲ್ಲಿ ಬರುವ ರಾಮ ಎಂಬ ಪದವನ್ನು ತೆಗೆದುಕೋ. ಇದು ಸಂಸ್ಕೃತದ ರ ಹಾಗೂ ಮ ಎಂಬ ಅಕ್ಷರಗಳಿಂದ ಅದು ಪದವಾಗಿದೆ. ಪದ ರ ಯ ರ ಲ ವ ವ್ಯಂಜನದಲ್ಲಿ ಬರುವ ಎರಡನೇ ಪದ. ಪ ಅಂದರೆ ಮ ಅಂದರೆ ಪ ಪ ಭ ಬ ಮ ವ್ಯಂಜನ 5ನೇ ಪದ. ಈ ರ ಹಾಗೂ ಮವನ್ನು ಸೇರಿಸಿದರೆ ಬರುವುದು ರಾಮ. ಮೇಲೆ ಹೇಳಿದಂತೆ ರ ಯ ರ ಲ ವ ದಲ್ಲಿ ಬರುವ ಎರಡನೇ ವ್ಯಂಜನದಲ್ಲಿ ಹಾಗೂ ಮ ಪ ಪ ಭ ಮ ಮ ದ 5ನೇ ವ್ಯಂಜನದಲ್ಲಿ ಈ 2 ಹಾಗೂ 5 ಕೂಡಿಸಿದರೆ ಬರುವುದು 10. ಈ ಶ್ಲೋಕದಲ್ಲಿ ರಾಮ ಪದ ಈ ಬಾರಿ 3 ಬಾರಿ ಬರುತ್ತದೆ. ಅಂದರೆ 2 × 5 2 × 5 2 × 5 10 × 5 10 × 5 1000ವಾಗುತ್ತದೆ. ರಾಮ ನಾಮವನ್ನು 3 ಬಾರಿ ಪಠಿಸಿದರೆ ಅದು ಶ್ರೀ ವಿಷ್ಣು ಸಹಸ್ರನಾಮ ಪಠಿಸಿದಂತೆ ಆಗುತ್ತದೆ ಎಂದು ಗುರು ವಿವರಿಸಿದರು. ಗುರುವಿನ ಈ ಉತ್ತರದಿಂದ ಶಿಷ್ಯನಿಗೆ ಸಂತೋಷವಾಯಿತಲ್ಲದೆ ಭಯಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಕಲಿಯಲಾರಂಭಿಸಿದ. ಅದಕ್ಕೆ ಧರ್ಮೋ ರಕ್ಷಿತಿ ರಕ್ಷಿತ. ನಾವು ನಮ್ಮ ಒಂದು ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು ಯಾವಾಗಲೂ ನಾವು ಬಿಡಬಾರ್ದು. ಅದನ್ನು ನೋಡಿ ಹೇಳ್ತಾರೆ, ಆ ರಾಮ ರಾಮೇತಿ ರಾಮೇ ರಮೇತಿ. ಗೊತ್ತಾಯ್ತಾ? ವಿಷ್ಣು ಸಹಸ್ರನಾಮದಲ್ಲಿ ರಾಮ ರಾಮ ರಾಮೇತಿ ಅಂತ ಹೇಳಿದ್ರೇನೆ ನಾವು ವಿಷ್ಣು ಸಹಸ್ರನಾಮ ಹೇಳಿದಂತೆ ಆಗತ್ತೆ ಅಂತ ಹೇಳ್ತಾರೆ ಗುರುಗಳು. ಅದರಿಂದ ನಾವು ವಿಷ್ಣು ಸಹಸ್ರನಾಮವನ್ನು ದಿನ ಅದನ್ನು ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ನಾವು ತಿಳ್ಕೊಂಡು ಭಕ್ತಿಯಿಂದ ನಮ್ಮ ಸಂಸ್ಕೃತಿಯನ್ನು ಯಾವತ್ತೂ ಬಿಡೋದು ಬೇಡ. ಭಕ್ತಿಯಿಂದ ಕೇಳಿಕೊಂಡ್ರೆ ಭಗವಂತ ನಮಗೆಲ್ಲ ವಿಷ್ಣುವು ನಮಗೆ ಪಠಿಸ್ತಾನೆ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 7/12/2025 ಭಾನುವಾರ. ಶ್ರೀ ವಿಶ್ವಾಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ತಿಥಿ ತದಿಗೆ, ರಾತ್ರಿ 10:47, ನಕ್ಷತ್ರ ಆರದ್ರೆ, ಹಗಲು 10:23, ಮಳೆ ಜ್ಯೇಷ್ಠ 2ನೇ ಪಾದ, ರಾಹುಕಾಲ 4:32ರಿಂದ 5:58, ಗುಳಿಕ ಕಾಲ 3:06ರಿಂದ 4:32, ಯಮಗಳ ಕಾಲ 12:14ರಿಂದ 1:40. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.